ಸುವರ್ಣ ವಾರ್ತೆಗಳಿಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಕಮಲದಲ್ಲೀಗ ಸಿಇಸಿ ಕಸಿವಿಸಿ, ಸಿಎಂ ವಿರುದ್ಧ ಮುಗಿಬಿದ್ದ ಬಿಎಸ್ವೈ ಆಪ್ತರು. ಪರಿಷ್ಕೃತ ಉತ್ತರ ಕೊಡ್ತೀನಿ ಅಂದ್ರು ಸದಾನಂದ ಗೌಡರು. ಬಿ ರಿಪೋರ್ಟ್ ಬದಿಗಿಟ್ಟ ಲೋಕಾಯುಕ್ತ ಕೋರ್ಟ್. ಬಿಎಸ್ವೈ ಸುತ್ತಿಕೊಳ್ತು ಭದ್ರಾ ಫಾಲ್ಟ್. ಯಡಿಯೂರಪ್ಪ ಮತ್ತೊಂದು ಸಂಕಷ್ಟಕ್ಕೆ ಸಿಕ್ಕಿಕೊಂಡ್ರಪ್ಪ. ಸೂಟ್ಕೇಸ್ನಲ್ಲಿತ್ತು 300 ಕೋಟಿ ಆಸ್ತಿ ದಾಖಲೆ. ತಿಂಗಳಿಗೆ ಪಡೆಯುತ್ತಿದ್ದ ಬಾಡಿಗೆ ಮೊತ್ತವೇ 2.5 ಕೋಟಿ. ಲೋಕಾಯುಕ್ತ ದಾಳಿಯಲ್ಲಿ ಬಯಲಾಯಿತು ಶ್ರೀನಿವಾಸನ ಸಂಪತ್ತು. ಆಪರೇಷನ್ ಮಾಡಬೇಕಿದ್ದುದು ಕಿವಿಗೆ, ಕತ್ತರಿ ಹಾಕಿದ್ದು ಮೂತ್ರಕೋಶಕ್ಕೆ. ಬಳ್ಳಾರಿಯಲ್ಲೊಬ್ಬ ಬುದ್ಧಿಗೇಡಿ ಡಾಕ್ಟರ್. ಬೇಜವಾಬ್ದಾರಿ ವೈದ್ಯನ ವಿರುದ್ಧ ತನಿಖೆ. ದಿನಚರಿ ಶುರುವಾಗೋದೇ ಅಂಬಿಗೆ ನಂಬಿಸಿ. ಮನೆ ಮನಗಳಲ್ಲೂ ರೆಬೆಲ್ ಸ್ಟಾರ್ ಧ್ಯಾನ. ಬಜಗೂರಿನಲ್ಲಿ ಕಲಿಯುಗ ಕರ್ಣನೆ ಭಗವಂತ. ಗಣಿ ಅಕ್ರಮಕ್ಕೆ ಸಂಬಂಧಿಸಿದಂತೆ 3 ಮಾಜಿ ಸಿಎಂಗಳ ವಿರುದ್ಧ ಸರ್ಕಾರ ಸಿಇಸಿಗೆ ನೀಡಿದ ಅಸ್ಪಷ್ಟ ಉತ್ತರಕ್ಕೆ ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಯಡಿಯೂರಪ್ಪ ಬಣದ ಸಚಿವರೇ ಸಿಎಂ ವಿರುದ್ಧ ಬಹಿರಂಗವಾಗಿ ತಿರುಗಿಬಿದ್ದಿದ್ದಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ಹಲವು ಸಚಿವರು ಮತ್ತು ಸಿಎಂ ನಡುವೆ ವಾಗ್ವಾದ ನಡೆದಿದೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ, ಕುಮಾರಸ್ವಾಮಿ ಮತ್ತು ಧರಂಸಿಂಗ್ ವಿರುದ್ಧ ಸಿಇಸಿಗೆ ಸರ್ಕಾರ ನೀಡಿರೋ ಉತ್ತರ ಬಿಜೆಪಿ ಪಾಳೆಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಮುಗಿಬಿದ್ದ ರೇಣುಕಾಚಾರ್ಯ. ಸರ್ಕಾರ ಸಿಇಸಿಗೆ ಸಲ್ಲಿಸಿದ್ದ ವರದಿ ಬಗ್ಗೆ ಮೊದಲು ಅಪಸ್ವರ ಎತ್ತಿದ್ದು ಸಚಿವ ರೇಣುಕಾಚಾರ್ಯ. ವರದಿ ನೀಡಲು ವಿಳಂಬ ಮಾಡಿ ಸತ್ಯ ಮರೆಮಾಚಿದ್ದಾರೆ. ಪ್ರಕರಣದಲ್ಲಿ ಯಡಿಯೂರಪ್ಪರನ್ನ ಮಾತ್ರ ಬಲಿಪಶು ಮಾಡಲಾಗಿದೆ ಅಂತ ನೇರವಾಗಿ ಆರೋಪಿಸಿದ್ರು. ನಿಷ್ಪಕ್ಷವಾದ ಏನಿತ್ತು ವರದಿ, ಸತ್ಯಾಂಶ ಇತ್ತು ವರದಿ ಅನ್ಕೊಳ್ಳಿ. 3 ದಿವಸಕ್ಕೆ ವರದಿ ಅಂತ ತಯಾರು ಮಾಡಿ ರಾತ್ರೋರಾತ್ರಿ ವರದಿ ತಯಾರಾಗುತ್ತೆ. 3 ಜನ ಮಾಜಿ ಮುಖ್ಯಮಂತ್ರಿಗಳು ಎಸ್ಎಂ ಕೃಷ್ಣ, ಧರಂಸಿಂಗ್, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಸಹ ಈಗಾಗಲೇ ಅನೇಕ ಬಾರಿ ಸ್ಪಷ್ಟವಾಗಿ ನಾವು ಹೇಳಿದ್ವಿ, ಇದು ರಾಜ್ಯದ ಜನರಿಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು. ಯಡಿಯೂರಪ್ಪನವ್ರು ಯಾವುದೂ ತಪ್ಪು ಮಾಡಿಲ್ಲ, ಆರೋಪ ಇದೆಲ್ಲ ಷಡ್ಯಂತ್ರ. ಗಡ್ಕರಿಗೆ ಪತ್ರ ಬರೆದ ಬಗ್ಗೆ ತೀವ್ರ ವಾಗ್ದಾಳಿ ನಡೆಸಿದ ರೇಣುಕಾಚಾರ್ಯ, ಸದಾನಂದಗೌಡ ಸಿಎಂ ಆಗಿದ್ದೇ ರೆಸಾರ್ಟ್ ರಾಜಕಾರಣದಿಂದ ಅಂತ ತಿರುಗೇಟು ನೀಡಿದ್ರು. ಸಿಎಂ ನಮ್ಮನ್ನೆಲ್ಲ ಮಲತಾಯಿ ಮಕ್ಕಳಂತೆ ನೋಡ್ತಿದ್ದಾರೆ. ಈ ಬಗ್ಗೆ ವರಿಷ್ಠರು, ಪಕ್ಷಾಧ್ಯಕ್ಷರ ಗಮನಕ್ಕೆ ತರ್ತೀವಿ ಎಂದರು. ಬಹುಶಃ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ನಮ್ಮನ್ನು ಹೇಳ್ತಾರೆ, ಕೇಂದ್ರ ವರಿಷ್ಠ ಪತ್ರ ಬರೀತಾರೆ, ಇವರು ರೆಸಾರ್ಟ್ನಲ್ಲಿ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ. ಚಾನ್ಸಲ್ಲಿ ಓಟ್ಲಿಂದ ಬಂದು ತಾನೇ ಮುಖ್ಯಮಂತ್ರಿ ಆಗಿದ್ದೀವರು. ಅದನ್ನು ಬಹುಶಃ ಎಲ್ಲ ಮರ್ತ್ಬಿಡ್ತಾರೆ, ನಮ್ಮ ಬಗ್ಗೆ ದೂರ ಬರ್ತಾರೆ. ಬಹುಶಃ ಅವರು ನಮ್ಮ ಬಗ್ಗೆ ನಾವು ಏನಾದ್ರು ಹೋದ್ರೆ ಸಚಿವ ಮುಖ್ಯಮಂತ್ರಿಗಳು ಮಾತಾಡ್ಸೋಕೆ ಹೋದರೆ, ಅವ್ರು ಭೇಟಿ ಮಾಡೋಕ್ಕೆ ಹೋದರೆ ನಮ್ಮಗಳ ಬಗ್ಗೆ ಭಾಳ ಒಂದು ರೀತಿ ಏನೋ ಒಂದು ರೀತಿ ತಾತ್ಸಾರ, ಒಂದು ರೀತಿ ಮಲತಾಯಿ ಮಕ್ಕಳು ಕಾಣ್ತಾರೆ. ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗೋ ಸಂದರ್ಭದಲ್ಲಿ ಅವ್ರು ಮಾತಾಡಿದ್ದನ್ನು ರಾಜ್ಯ ಅಧ್ಯಕ್ಷ ಗಮನಕ್ಕೆ ತರ್ತೀವಿ, ನಮ್ಮ ವರಿಷ್ಠ ಗಮನಕ್ಕೆ ತರ್ತೀವಿ. ಸರ್ಕಾರದ ಉತ್ತರಕ್ಕೆ ಸಮರ್ಥನೆ. ಆದರೆ ಇದಾವುದಕ್ಕೂ ಪ್ರತಿಕ್ರಿಯೆ ನೀಡದ ಸಿಎಂ ಸದಾನಂದಗೌಡ ಮಾತ್ರ ಸಿಇಸಿಗೆ ಸರ್ಕಾರ ಕೊಟ್ಟ ಉತ್ತರ ಸಮಂಜಸವಾಗಿದೆ ಅಂತ ಸಮರ್ಥನೆ ಕೊಟ್ಟರು. ನಾನು ಇದರ ಬಗ್ಗೆ ಭಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ. ನಮ್ಮ ಅಧಿಕಾರಿಗಳು ಏನು ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಾವು ಈಗಾಗಲೇ ಆ ಸಿಇಸಿ ರಿಪೋರ್ಟ್ನ ಭಾಗ 1 ಮತ್ತೆ ನಾವು ಲೋಕಾಯುಕ್ತರಿಗೆ ಕ್ಯಾಬಿನೆಟ್ಟಿಂದ ಮತ್ತೆ ಪುನಃ ಕಳಿಸಿ ಅದನ್ನೆಲ್ಲ ಚರ್ಚೆ ಮಾಡುವಂಥದ್ದೆಲ್ಲ, ಅದರಲ್ಲಿ ಸರಿ ಕ್ಲಾರಿಫಿಕೇಷನ್ ಇಲ್ಲ ಅಂತ ಹೇಳಿ ಕೊಡುವಂಥದ್ದನ್ನು ನಾವು ಕೊಟ್ಟಿದ್ದೇವೆ. ಈಗ ಅದು ಲೋಕಾಯುಕ್ತರು ಇಲ್ಲದ ಕಾರಣ ಅದು ಮತ್ತೆ ನಮಗೆ ಕ್ಲಾರಿಫಿಕೇಷನ್ ಸಿಕ್ಕಿ ಬರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಸೂಕ್ತವಾದಂಥ ಉತ್ತರಗಳನ್ನು ಕೊಟ್ಟಿದ್ದೇವೆ. ಸಿಎಂ ಜೊತೆ ಸಚಿವರ ವಾಗ್ವಾದ. ಮಧ್ಯಾಹ್ನ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಸದಾನಂದಗೌಡರನ್ನ ಯಡಿಯೂರಪ್ಪ ಆಪ್ತ ಸಚಿವರು ತರಾಟೆಗೆ ತೆಗೆದುಕೊಂಡರು. ರೇಣುಕಾಚಾರ್ಯ, ಬೊಮ್ಮಾಯಿ, ನಿರಾಣಿ, ಉದಾಸಿ, ಸೋಮಣ್ಣ ಸಿಎಂ ನಡೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಎನ್ನಲಾಗಿದೆ. ಸಚಿವರ ಒತ್ತಡಕ್ಕೆ ಮಣಿದ ಸಿಎಂ ವರದಿ ಹಿಂಪಡೆಯುವ ಭರವಸೆ ನೀಡಿದ್ರು ಅಂತ ತಿಳಿದು ಬಂದಿದೆ. ಒಟ್ಟಾರೆ ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ಭಿನ್ನಮತ ಯಾವಾಗ ಬೇಕಾದರೂ ಸ್ಫೋಟಿಸಬಹುದು. ಅದರಲ್ಲೂ ಸಿಇಸಿಗೆ ಸರ್ಕಾರ ನೀಡಿರುವ ಉತ್ತರ ಯಡಿಯೂರಪ್ಪ ಪಾಳೆಯದ ನಾಯಕರ ಕಣ್ಣು ಕೆಂಪಾಗಿಸಿರೋದು ಸುಳ್ಳಲ್ಲ. ವೀರೇಂದ್ರ ಉಪುಂದ ಜೊತೆ ಧರಣೀಶ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.
ವಿಧಾನ ಪರಿಷತ್ ಚುನಾವಣೆ ಪ್ರಚಾರದಿಂದ ದೂರ ಉಳಿಯೋದಾಗಿ ಹೇಳಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ಇದೀಗ ಮಾತು ಬದಲಿಸಿದ್ದಾರೆ. ಚುನಾವಣಾ ಸಿದ್ಧತಾ ಸಭೆಯ ಬಳಿಕ ಈ ವಿಷಯ ತಿಳಿಸಿದ ಅವರು ಯಾವುದಾದರೊಂದು ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ತೆರಳೋದಾಗಿ ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ, ಮೇ 30ರಂದು ಚುನಾವಣಾ ಸಮಿತಿ ಸಭೆ ನಡೆಯಲಿದ್ದು ಅಭ್ಯರ್ಥಿ ಆಯ್ಕೆ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಇದಕ್ಕೂ ಮುನ್ನ ಬಿಜೆಪಿ ಕಚೇರಿಯಲ್ಲಿ ಬೆಳಗ್ಗಿನಿಂದ ಸರಣಿ ಸಭೆ ನಡೆಯಿತು. ಪದಾಧಿಕಾರಿಗಳ ಸಭೆ ಗೈರು ಹಾಜರಾಗಿದ್ದ ಯಡಿಯೂರಪ್ಪ ಸಂಜೆ ನಡೆದ ಸಿದ್ಧತಾ ಸಭೆಗೆ ತಮ್ಮ ಬಣದ ಸಚಿವರು, ಶಾಸಕರೊಂದಿಗೆ ಆಗಮಿಸಿ ಸಿಎಂ ಬಣಕ್ಕೆ ಶಾಕ್ ನೀಡಿದರು. ಪದವೀಧರ ಶಿಕ್ಷಕರ ಕ್ಷೇತ್ರ ಜನಸಂಘದ ಕಾಲದಿಂದ ನಮ್ಮ ಪರವಾಗಿದ್ದಂಥದ್ದು. ಈ ಬಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪದವೀಧರ ಶಿಕ್ಷಕರು ನಾವು ಮತದಾನ ಕೇಂದ್ರಕ್ಕೆ ಬಂದು ವೋಟ್ ಹಾಕ್ತಾರೆ, 6 ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ನಾನು ಕೆಲವು ಕಡೆ ಈ ಬಾರಿ ಪ್ರಚಾರದ ಸಂದರ್ಭದಲ್ಲಿ ಕೊನೆ ಪಕ್ಷ ಒಂದು ಕಡೆ ಆದರೂ ಒಂದೊಂದು ಕಡೆ ಹೋಗಿ ಬರಬೇಕು ಅಂತಿದೆ. 6 ಕ್ಷೇತ್ರದಲ್ಲಿ ಹೋಗಿ ಬರೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. 5 ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳೇ, ನಮ್ಮ ಕ್ಷೇತ್ರದಿಂದಲೇ ನಾವು ಚುನಾವಣೆ ಗೆದ್ದಂಥವ್ರು 5 ಕ್ಷೇತ್ರ ನಾವಿದ್ದೇವೆ. ಇನ್ನೊಂದು ಕ್ಷೇತ್ರದಲ್ಲಿ ಮಾತ್ರ ಕಳೆದ ಬಾರಿ ನಾವು ಗೆದ್ದಿರಲಿಲ್ಲ, ಮೈಸೂರು ಭಾಗದ್ದು. ಈ ಬಾರಿ ಅದನ್ನು ಸೇರಿ ಗೆಲ್ಬೋದು ಅನ್ನೋಂಥ ವಿಶ್ವಾಸದಲ್ಲಿ ನಾವಿದೆ. 6 ಕ್ಷೇತ್ರವನ್ನು ನಾವು ಗೆಲ್ತೇವೆ. ಈ ತಯಾರಿ ದೃಷ್ಟಿಯಿಂದ ನಾವೆಲ್ಲ ಇವತ್ತು ಸೇರಿದ್ವಿ. ನಮ್ಮ ನಾಯಕರಾದ ಮನೆ ಯಡಿಯೂರಪ್ಪನವರು, ಮನೆ ಸದಾನಂದ ಗೌಡರು ಎಲ್ಲರೂ ಕೂಡ ಇವತ್ತಿನ ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ರಾಜ್ಯ ಚುನಾವಣಾ ಸಮಿತಿ ಸೇರ್ತಾ ಇದ್ದೀವಿ. 11 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು 6 ಕ್ಷೇತ್ರವನ್ನು ಗೆಲ್ಲಂಥ ಅವಕಾಶ ತುಂಬ ಜಾಸ್ತಿ ಇದೆ. ಇನ್ನೊಂದು ಪಕ್ಷೇತರವಾಗಿ ನಿಲ್ಲಬೇಕು ಬೇಡ ಅನ್ನೋಂಥ ಅಂಶವನ್ನು ಕೂಡ, ಯಾರಿಗೆ ಬೆಂಬಲ ಕೊಡಬೇಕು ಬೇಡ ಅಂತ ಅಂಶವನ್ನು ಕೂಡ ನಾವು 30ನೇ ತಾರೀಕು ಚುನಾವಣಾ ಸಮಿತಿಯಲ್ಲಿ ಅದನ್ನು ಅಂತಿಮವಾಗಿ ತೀರ್ಮಾನ ಮಾಡ್ತೇವೆ. ನಮ್ಮ ಅಭ್ಯರ್ಥಿಗಳು ಯಾರು ಅನ್ನೋದು ಅವತ್ತು ತೀರ್ಮಾನ ಮಾಡ್ತೇವೆ. ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿಯಲ್ಲಿ ಮಾನವ ಬಾಂಬ್ ಇದ್ದಂತೆ ಅಂತ ಶಿವಸೇನಾ ಮುಖ್ಯಸ್ಥ ಬಾಳ್ ಠಾಕ್ರೆ ವ್ಯಂಗ್ಯವಾಡಿದ್ದಾರೆ. ಈ ಬಗ್ಗೆ ಶಿವಸೇನಾ ಮುಖವಾಣಿ ಸಾಮ್ನಾ ಪತ್ರಿಕೆಯಲ್ಲಿ ಬರೆದುಕೊಂಡಿರೋ ಬಾಳಾ ಠಾಕ್ರೆ, ಯಡಿಯೂರಪ್ಪ ಯಾವಾಗ ಬೇಕಾದರೂ ಸ್ಫೋಟಿಸಬಹುದು ಅಂತ ಹೇಳಿದ್ದಾರೆ. ಇದರಿಂದಾಗಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿಗೆ ದಾರಿಯುದ್ದಕ್ಕೂ ಅಡೆತಡೆಗಳು ಇದ್ದೇ ಇರ್ತವೆ ಅಂತ ಎಚ್ಚರಿಸಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಠಾಕ್ರೆ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ, ಯಡಿಯೂರಪ್ಪ ಬಾಂಬ್ ಇದ್ದಂತೆ, ಬಾಂಬ್ ಅನ್ನ ಜೆಡಿಎಸ್ ಕಾಂಗ್ರೆಸ್ಗೆ ಎಸೆತೇವೆ, ಅವರನ್ನ ನಾಶ ಮಾಡ್ತೇವೆ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಹ್ಯೂಮನ್ ಬಾಂಬ್ ಹೌದು, ಆದ್ರೆ ಕಾಂಗ್ರೆಸ್ನವರು ಜೆಡಿಎಸ್ನವರ ಧೂಳಿಪಟ ಮಾಡಂತ ಆ ಬಾಂಬನ್ನು ನಾವು ಯಾವ ಬೇಕೋ ಬಳಸ್ಕೋತೇವೆ. ಹ್ಯೂಮನ್ ಬಾಂಬ್ ಅಂತ ಅವ್ರು ಅನ್ಕೋಬಹುದು, ನಾವು ಹ್ಯೂಮನ್ ಬಾಂಬ್ ಅಂತ ಅದು ಪರಿಗಣನೆ ಮಾಡಲ್ಲ. ಇದೊಂದು ಬಾಂಬ್, ಇದು ಕೈಯಲ್ಲಿರುವಂತ ಬಾಂಬನ್ನ ವಿರೋಧ ಪಕ್ಷಗಳ ಮೇಲೆ ಎಸ್ತು, ಕಾಂಗ್ರೆಸ್ ಜೆಡಿಎಸ್ ಎಸ್ತು ಭಾರತೀಯ ಜನತಾ ಪಾರ್ಟಿನ ಶಕ್ತಿಶಾಲಿಯಾಗಿ ಮಾಡೋ ದಿಕ್ಕಿನಲ್ಲಿ ಈ ಬಾಂಬನ್ನು ಬಳಸ್ಕೊತೇವೆ. ಮಾಜಿ ಸಿಎಂ ಯಡಿಯೂರಪ್ಪ ತನಿಖೆಯ ತೂಗುಗತ್ತಿಯಿಂದ ತಪ್ಪಿಸಿಕೊಳ್ಳೋ ಹಾಗೆ ಕಾಣ್ತಿಲ್ಲ. ಭದ್ರಾ ಮೇಲ್ದಂಡೆ ಗುತ್ತಿಗೆ ಅವ್ಯವಹಾರ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಕ್ಲೀನ್ ಚಿಟ್ ಪಡೆದಿದ್ದ ಯಡಿಯೂರಪ್ಪ ಈಗ ಮತ್ತೆ ತನಿಖೆಯ ಭಯ ಶುರುವಾಗಿದೆ. ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದ ಬಿ ರಿಪೋರ್ಟ್ ತಿರಸ್ಕರಿಸೋ ಕೋರ್ಟ್ ಮರು ತನಿಖೆಗೆ ಆದೇಶಿಸಿದೆ. ಭದ್ರಾ ಮೇಲ್ದಂಡೆ ಗುತ್ತಿಗೆ ಅವ್ಯವಹಾರ ಪ್ರಕರಣ ಮಾಜಿ ಸಿಎಂ ಯಡಿಯೂರಪ್ಪ ಕೊರಳು ಸುತ್ತಿಕೊಂಡಿದೆ. ಮತ್ತೆ ಸುತ್ತಿಕೊಂಡ ಭದ್ರಾ ಭೂತ. ಗುತ್ತಿಗೆ ನೀಡಿಕೆಗೆ ಬದಲಾಗಿ ಯಡಿಯೂರಪ್ಪ ಕುಟುಂಬ 13 ಕೋಟಿಗೂ ಹೆಚ್ಚು ಹಣವನ್ನ ಕಿಕ್ ಬ್ಯಾಕ್ ಪಡೆದಿದೆ ಅಂತ ಆರೋಪಿಸಿ ಜೆಡಿಎಸ್ ವಕ್ತಾರ ವೈಎಸ್ವಿ ದತ್ತ ದೂರು ಸಲ್ಲಿಸಿದ್ರು. ಇದರ ತನಿಖೆ ನಡೆಸಿದ್ದ ಲೋಕಾಯುಕ್ತ ಪೊಲೀಸರು ಯಡಿಯೂರಪ್ಪ ಮೇಲಿನ ಆರೋಪ ಸಾಬೀತುಪಡಿಸುವ ಸಾಕ್ಷ್ಯಾಧಾರಗಳಿಲ್ಲ ಅಂತ ಶರ ಬರೆದು ಫೆಬ್ರವರಿ 30ರಂದು ಬಿ ರಿಪೋರ್ಟ್ ಸಲ್ಲಿಸಿದ್ರು. ಇದಕ್ಕೆ ದೂರುದಾರ ವೈಎಸ್ವಿ ದತ್ತ ಆಕ್ಷೇಪಣೆ ಸಲ್ಲಿಸಿದ್ರು. ಇವತ್ತು ಪ್ರಕರಣದ ವಿಚಾರಣೆ ನಡೆಸಿದ ಲೋಕಾಯುಕ್ತ ಕೋರ್ಟ್ ಬಿ ರಿಪೋರ್ಟ್ ಅನ್ನ ಸಾರಾಸಗಟಾಗಿ ತಿರಸ್ಕರಿಸಿತು. ಮರು ತನಿಖೆಗೆ ಆದೇಶ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಡಿಯೂರಪ್ಪ ಮತ್ತು ಪುತ್ರರಿಗೆ ಸೇರಿದ ಧವಳಗಿರಿ ಪ್ರಾಪರ್ಟೀಸ್, ಸಹ್ಯಾದ್ರಿ ಹೆಲ್ತ್ ಕೇರ್, ಮುರುಡೇಶ್ವರ ಕಂಪನಿ ವಿರುದ್ಧ ಮರು ತನಿಖೆ ನಡೆಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಆದೇಶಿಸಿತು. ಲೋಕಾಯುಕ್ತ ಪೊಲೀಸರ ವಿರುದ್ಧ ಗರಂ. ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಬಗ್ಗೆ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು. ಇದು ಪೂರ್ವಾಗ್ರಹ ಪೀಡಿತ ವರದಿ. ಆರೋಪಿಯ ಹೇಳಿಕೆ ಆಧರಿಸಿ ವರದಿ ತಯಾರಿಸಲಾಗಿದೆ. ಕಿಕ್ ಬ್ಯಾಕ್ ಪಡೆದ ನಂತರ ಹಣ ವರ್ಗಾವಣೆ ಬಗ್ಗೆ ಸುಳ್ಳು ದಾಖಲೆ ತಯಾರಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಅಂತ ಕಿಡಿಕಾರಿತು. ಈ ಕೇಸೆಲ್ಲ ಆದಮೇಲೆ ಹಣ ಬಂದು ಎಷ್ಟೋ ದಿನಗಳ ನಂತರ ದಾಖಲೆಗಳನ್ನು ಒಂದು ರೀತಿ ಸೃಷ್ಟಿ ಮಾಡಿದ ರೀತಿಯಲ್ಲಿ ಕಾಣುತ್ತೆ. ಇದ್ರ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿ ಇವತ್ತು ಸ್ಪಷ್ಟವಾದಂಥದ್ದು ಕೊಟ್ಟಿದೆ. ಈ 66 ಪುಟದ ಆದೇಶದಲ್ಲಿ ಇವತ್ತು ನಮಗೆ ತುಂಬ ಸಮಾಧಾನ ಆಗಿದೆ.
ನ್ಯಾಯಕ್ಕೆ ಒಂದು ರೀತಿ ಜಯ ಸಿಕ್ಕಿದೆ ಅನ್ನುವಂಥ ಭಾವನೆ ನಮಗೆ ಬಂದಿದೆ. 21 ದಿನಗಳ ಡೆಡ್ಲೈನ್. ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವ ವರದಿ ತೃಪ್ತಿಕರವಾಗಿಲ್ಲ ಅಂತ ಅಭಿಪ್ರಾಯಪಟ್ಟ ಕೋರ್ಟ್ ಮರು ತನಿಖೆ ನಡೆಸಿ 21 ದಿನಗಳ ಒಳಗೆ ಅಂತಿಮ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ಎಸ್ಪಿಗೆ ಆದೇಶಿಸಿ ವಿಚಾರಣೆಯನ್ನ ಜೂನ್ 18ಕ್ಕೆ ಮುಂದೂಡಿತು. ಒಟ್ನಲ್ಲಿ ಲೋಕಾಯುಕ್ತ ಪೊಲೀಸರು ನೀಡಿದ ಕ್ಲೀನ್ ಚೀಟ್ನಿಂದ ನಿರಾಳರಾಗಿದ್ದ ಯಡಿಯೂರಪ್ಪ ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾರುತಿ ಪಾವಗಡ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ತಿರುಪತಿ ಶ್ರೀನಿವಾಸನ ಸಂಪತ್ತು ಅಗಣಿತ, ತಿಮ್ಮಪ್ಪನೇ ಶ್ರೀಮಂತ ದೇವರು ಅಂತಾರೆ. ಆದರೆ ರಾಜಕಾರಣಿಗಳ ಸಾಲಿನಲ್ಲಿ ಬಿಜೆಪಿಯ ಶಾಸಕ ಶ್ರೀನಿವಾಸ್ ಅತಿ ಹೆಚ್ಚು ಸಂಪತ್ತುಳ್ಳ ನಾಯಕ. ಇದಕ್ಕೆ ಸಾಕ್ಷಿ ಲೋಕಾಯುಕ್ತ ದಾಳಿಯ ವೇಳೆ ಶ್ರೀನಿವಾಸ್ ಮನೆ, ಕಚೇರಿಯಲ್ಲಿ ಸಿಕ್ಕಿತು ಅಂದಾಜು 300 ಕೋಟಿಗೂ ಹೆಚ್ಚು ಮೌಲ್ಯದ ಅಕ್ರಮ ಆಸ್ತಿ. ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿ ಸಿಕ್ತು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮುಂಜಾನೆ ಸಿಹಿ ರೀತಿಯಲ್ಲಿದ್ದ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಎಂ ಶ್ರೀನಿವಾಸ್ಗೆ ಲೋಕಾಯುಕ್ತ ಪೊಲೀಸರು ಬೆಳ್ಳಂಬೆಳಗ್ಗೆಯೇ ಶಾಕ್ ನೀಡಿದರು. ಲೋಕಾಯುಕ್ತ ಎಸ್ಪಿ ಶಿವಶಂಕರ್ ನೇತೃತ್ವದಲ್ಲಿ ನಗರದ ಒಟ್ಟು 8 ಕಡೆ ಏಕಕಾಲದಲ್ಲಿ ಲೋಕಾಯುಕ್ತ ದಾಳಿ ನಡೆಯಿತು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದಿಸಿದ್ದಾರೆಂದು ದಿನೇಶ್ ಕಲ್ಲಳ್ಳಿ ನೀಡಿದ ದೂರು ಆಧರಿಸಿ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಪೊಲೀಸರು ಶ್ರೀನಿವಾಸ್ ಮನೆ ಮೇಲೆ ಮುಗಿಬಿದ್ರು. ಜಯನಗರ 7ನೇ ಬ್ಲಾಕ್ನಲ್ಲಿರೋ ಶ್ರೀನಿವಾಸ್ ಮನೆ ಮತ್ತು ಕಚೇರಿ, ಕೊಟ್ಟಿಗೆಪಾಳ್ಯದಲ್ಲಿರೋ ಶ್ರೀನಿವಾಸ್ ಮಗ ಬಿಬಿಎಂಪಿ ಸದಸ್ಯ ವೆಂಕಟೇಶ್ ಬಾಬು ಕಚೇರಿ, ಜಯನಗರದ ಮನೆ ಮೇಲೂ ಏಕಕಾಲದಲ್ಲಿ ದಾಳಿ ನಡೆಯಿತು. ಅಲ್ಲದೆ ಶ್ರೀನಿವಾಸ್ ಆಪ್ತರಾದ ರಶ್ಮಿ ಡಿಸೋಜಾ, ನಾಗರಾಜ್ ಮತ್ತು ರಾಜಣ್ಣ ನಿವಾಸ ಹಾಗೂ ಕನಕಪುರ ರಸ್ತೆಯಲ್ಲಿರೋ ಆರ್ಎಂಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಜಯನಗರದಲ್ಲಿ 50/40 ವಿಸ್ತೀರ್ಣದ ಮನೆ, ಉತ್ತರಹಳ್ಳಿಯಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ನಾಗರಬಾವಿಯಲ್ಲಿ ಬಿಡಿಎ ನಿವೇಶನ, ಕೋಡನಕುಂಟಿಯಲ್ಲಿ 2 ಇಂಡಸ್ಟ್ರಿಯಲ್ ಶೆಡ್, ಶಾಸಕ ಶ್ರೀನಿವಾಸ್ ಹೆಸರಿನಲ್ಲಿ 10 ಎಕರೆ, ತಾಯಿ ನಾಗಮ್ಮ ಹೆಸರಲ್ಲಿ 19 ಎಕರೆ, ಪತ್ನಿ ರತ್ನಮ್ಮ ಹೆಸರಿನಲ್ಲಿ 19 ಎಕರೆ ಜಮೀನು, ಆರ್ಎಂಎಸ್ ಶಾಲೆಗೆ ಸಂಬಂಧಿಸಿದ ದಾಖಲೆ, ವಿವಿಧ ಬ್ಯಾಂಕ್ಗಳಲ್ಲಿ 54 ಲಕ್ಷ ನಗದು, ಆಪ್ತ ರಾಜಣ್ಣ ನಿವಾಸದ ಕಾರ್ ಶೆಡ್ನಲ್ಲಿ 3 ಸೂಟ್ಕೇಸ್ನಲ್ಲಿ ದಾಖಲೆ ಪತ್ರಗಳು ಹಾಗೂ ಮತ್ತೊಬ್ಬ ಆಪ್ತ ನಾಗರಾಜು ನಿವಾಸದಲ್ಲಿ ಮನೆ, ಜಮೀನಿನ ದಾಖಲೆಗಳು ಸಿಕ್ಕಿವೆ. 7ನೇ ಬ್ಲಾಕ್ ಜಯನಗರದ ಮನೆಯಲ್ಲಿ ಅನೇಕ ದಾಖಲಾತಿಗಳು, ಅಂದರೆ ಭೂಮಿಗೆ ಸೈಟ್ಗಳಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಹಾಗೂ ನಗದು 1 ಲಕ್ಷ, ಚಿನ್ನ 690 ಗ್ರಾಮ್ ಹಾಗೂ ವಿವಿಧ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಇಡಲಾಗಿದ್ದ 54.6 ಲಕ್ಷ ದಾಖಲಾತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಗೆ ಇತರೆ ಎಲ್ಲ ಕಡೆಗಳಲ್ಲೂ ಸಹ ದಾಖಲಾತಿಗಳನ್ನು ವಶಪಡಿಸಿಕೊಂಡಿದ್ದೀವಿ. ಅತ್ತ ಶ್ರೀನಿವಾಸ್ ಪುತ್ರ ಬಿಬಿಎಂಪಿ ಸದಸ್ಯ ವೆಂಕಟೇಶ್ ಬಾಬು ನಿವಾಸದಲ್ಲೂ ಲೆಕ್ಕವಿಲ್ಲದಷ್ಟು ಆಸ್ತಿಯ ದಾಖಲೆ ಪತ್ರಗಳು ಪತ್ತೆಯಾಗಿವೆ. ಜಯನಗರದಲ್ಲಿ ವೆಂಕಟೇಶ್ಗೆ ಸೇರಿದ 1 ಫ್ಲಾಟ್, ಕಗ್ಗಲಿಪುರದಲ್ಲಿ 16 ಎಕರೆ ಜಮೀನು, 4 ಇಂಡಸ್ಟ್ರಿಯಲ್ ಶೆಡ್ಗಳು, 3 ಐಷಾರಾಮಿ ಕಾರ್ಗಳು, ಲಾಕರ್ನಲ್ಲಿ 2 ಕೆಜಿ ಚಿನ್ನ, 10 ಕೆಜಿ ಬೆಳ್ಳಿ, 37 ಗ್ರಾಂ ರೂಬಿ, 1 ಕ್ಯಾರೆಟ್ ವಜ್ರ, 10 ಕೆಜಿ ಬೆಳ್ಳಿ ಹಾಗೂ ಜಮೀನು ನಿವೇಶನಗಳಿಗೆ ಸಂಬಂಧಿಸಿದ ದಾಖಲೆಗಳು ಸಿಕ್ಕಿವೆ. ಇಷ್ಟೆಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಂದಲೇ ಶ್ರೀನಿವಾಸ್ ತಿಂಗಳಿಗೆ 2.5 ಕೋಟಿ ರೂಪಾಯಿ ಬಾಡಿಗೆ ಪಡೆಯುತ್ತಿದ್ರು ಅನ್ನೋ ಸಂಗತಿಯೂ ಬಯಲಾಗಿದೆ. ಶಾಸಕರ ಮನೆಯಲ್ಲಿ ಸಿಕ್ಕ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕಂಡು ಸ್ವತಃ ಲೋಕಾಯುಕ್ತ ಪೊಲೀಸರೇ ದಂಗಾಗಿ ಬಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತ ಇಲಾಖೆ ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಇಂದು ಬೆಳ್ಳಂಬೆಳಗ್ಗೆ ಶಾಸಕ ಶ್ರೀನಿವಾಸ್ ಅವರ ಮನೆ ಮೇಲೆ ದಾಳಿ ಮಾಡುವ ಮೂಲಕ ಲೋಕಾಯುಕ್ತ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಈ ಮೂಲಕ ಸರ್ಕಾರಿ ಅಧಿಕಾರಿಗಳಲ್ಲದೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಶಾಸಕರಿಗೂ ಲೋಕಾಯುಕ್ತ ಇಲಾಖೆ ಬಿಸಿ ಮುಟ್ಟಿಸಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬಿಜೆಪಿಯಲ್ಲಿ ಇಷ್ಟು ದಿನ ನಡೀತಾ ಇದ್ದ ಬೀದಿ ಜಗಳ ಕೊಂಚ ತಣ್ಣಗಾಗಿದೆ. ಆದರೆ ಇದೀಗ ಕೈಪಾಳ್ಯದಲ್ಲಿ ನಾಯಕರ ಹಾದಿರಂಪ ಬೀದಿರಂಪ ಶುರುವಾಗಿದೆ. ಬದ್ಧ ವೈರಿಗಳಂತಾಗಿರೋ ಮಾಜಿ ಸಂಸದೆ ತೇಜಸ್ವಿನಿ ಹಾಗೂ ಡಿಕೆ ಶಿವಕುಮಾರ್ ಜಗಳ ಈಗ ಬೀದಿಗೆ ಬಂದಿದೆ. ಡಿಕೆಶಿ ತೇಜಸ್ವಿನಿ ಹಾದಿರಂಪ ಬೀದಿರಂಪ. ಬೀದಿಗೆ ಬಂತು ಕೈ ನಾಯಕರ ಜಗಳ. ಕೈಪಾಳ್ಯದಲ್ಲೀಗ ಟಾಕ್ ಫೈಟ್ ತಾರಕಕ್ಕೇರಿದೆ. ಮಾಜಿ ಸಂಸದೆ ತೇಜಸ್ವಿನಿ ರಮೇಶ್ ಹಾಗೂ ಡಿಕೆಶಿ ಹಾವು ಮುಂಗುಸಿಯಂತೆ ಕಚ್ಚಾಡುತ್ತಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಡಿಕೆಶಿ ವಿರುದ್ಧ ತೇಜಸ್ವಿನಿ ಬಹಿರಂಗ ಹೇಳಿಕೆ. ಕಳೆದ ವಾರವಷ್ಟೇ ಕನಕಪುರದಲ್ಲಿ ನಡೆದ ಸಮಾರಂಭವೊಂದರಲ್ಲಿ ತೇಜಸ್ವಿನಿ ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗವಾಗಿ ಗುಡುಗಿದ್ರು. ಈ ಸಂಬಂಧ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ರು. ಇದರ ಆಧಾರದ ಮೇಲೆ ತೇಜಸ್ವಿನಿಗೆ ಕೆಪಿಸಿಸಿಯಿಂದ ನೋಟಿಸ್ ನೀಡಲಾಗಿದೆ ಅನ್ನೋ ಸುದ್ದಿ ಹಬ್ಬಿತ್ತು. ಈ ಸುದ್ದಿ ಕೇಳಿದ ತೇಜಸ್ವಿನಿ ಕೆಂಡಾಮಂಡಲರಾದ್ರು.
ಈ ಕುರಿತು ಕನಕಪುರದಲ್ಲಿ ಇವತ್ತು ಪ್ರತಿಕ್ರಿಯೆ ನೀಡಿದ ತೇಜಸ್ವಿನಿ ತಮಗೆ ಯಾವುದೇ ನೋಟಿಸ್ ಬಂದಿಲ್ಲ, ಇದೆಲ್ಲ ಡಿಕೆಶಿ ಮತ್ತವರ ಕೈವಾಡ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ಡಿಕೆಶಿ ತಮ್ಮನ್ನ ನಾಯಿ ಅಂತ ಕರೆದಿರೋದಕ್ಕೆ ತಿರುಗೇಟು ನೀಡಿದ ತೇಜಸ್ವಿನಿ ನಾನು ನಾಯಿ ಆದ್ರೆ ಅವರು ಹುಚ್ಚು ನಾಯಿ ಅಂತ ಟಾಂಗ್ ಕೊಟ್ರು. ಪಾಪ ನನ್ನನ್ನು ಅವರು ನಾಯಿ ಅಂತ ಕರೆದ್ರು ಶಿವಕುಮಾರ್ ಅವರು. ನಾನು ಶಿವಕುಮಾರ್ ಅವ್ರಿಗೆ ಹೇಳಿದೆ, ಶಿವಕುಮಾರ್ ಅವರ ಚಟುವಟಿಕೆಗಳು ಹುಚ್ಚು ನಾಯಿ ಥರ, ನಾನು ನಾಯಿ, ನಾನು ಕನಕಪುರದ ಕಾವಲು ನಾಯಿಯಾಗಿ, ಕನಕಪುರದಲ್ಲಿ ಕಲ್ಲು ತಿನ್ನುವ ಕಳ್ಳರನ್ನ ಕಚ್ಚುವ ನಾಯಿಯಾಗಿ, ಕನಕಪುರದ ಅರಣ್ಯ ಲೂಟಿಕೋರರಿಗೆ ಬೆದರಿಸುವ ಕಾವಲು ನಾಯಿಯಾಗಿ ನಾನು ಅತ್ಯಂತ ಹೆಮ್ಮೆಯಿಂದ ಆ ಒಂದು ಗೌರವವನ್ನು ಸ್ವೀಕಾರ ಮಾಡ್ತೇನೆ. ನಾನು ಹೇಳ್ತೇನೆ, CBI ಡಿಮಾಂಡ್ ಮಾಡ್ತಾ ಇದ್ದೀನಿ ನಾನು. ಇವರು ರಾಜ್ಯ ನಾಯಕರಿಗೆ ಬಗ್ಗೋ ನಾಯಕ ಅಲ್ಲ, ಅದು ಬಲ್ತು ಬಿಟ್ಟಿದ್ದಾರೆ. ಈ ಅಪ್ಪ ಕೆಟ್ಟ ಭಯೋತ್ಪಾದಕ, ರಾಜಕೀಯ ಭಯೋತ್ಪಾದಕ DK ಶಿವಕುಮಾರ್ ಅವರು. ತೇಜಸ್ವಿನಿ ಇಷ್ಟೆಲ್ಲ ಕಿಡಿಕಾರಿದ್ರು, ಡಿಕೆಶಿ ಮಾತ್ರ ಎಲ್ಲದಕ್ಕೂ ಕೂಲಾಗಿಯೇ ಪ್ರತಿಕ್ರಿಯೆ ನೀಡಿದ್ರು. ದೊಡ್ಡವರು, ಭಾಳ ಹಿರಿಯರು, ಭಾಳ ಅನುಭವಿಗಳು, ದೇವ್ರುಗಳು ಅವ್ರು ಒಳ್ಳೇದು ಮಾಡಲಿ, ಅಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಮಾತಾಡ್ಬೋದು. ಗೌಡ ಹೈ ಮೈದಾನ್ ಹೈ, ಗೌಡ ಹೈ ಮೈದಾನ್ ಹೈ, ಯಾರು ಏನು ಬೇಕಾದ್ರೂ ಮಾಡ್ಬೋದು. ನಾವು ಯಾರ ಸ್ವಾತಂತ್ರ್ಯನೂ ತೆಗಿಲಿಕ್ಕೆ ನಾಗ್ತಾ ಇರಲಿಲ್ಲ. ಇನ್ನು ಇವರಿಬ್ಬರ ಜಟಾಪಟಿ ಕುರಿತು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ಪಕ್ಷ ಅಶಿಸ್ತನ್ನ ಸಹಿಸಲ್ಲ, ಇಬ್ಬರ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಸಿದ್ದಾರೆ. ಪಕ್ಷಕ್ಕಿಂತ ಯಾರೂ ದೊಡ್ಡವರಿಲ್ಲ, ಯಾರನ್ನ ಸರಿಪಡಿಸೋಕ್ಕಾಗೋದಿಲ್ಲ, ಅದಕ್ಕಾದ ವಿಧಿವಿಧಾನಗಳು ಬೇರೆ ಇದ್ದಾವೆ. ಎಂತೆಂಥ ದೊಡ್ಡವ್ರನ್ನೋ ಕಾಂಗ್ರೆಸ್ ಪಕ್ಷ ನೋಡಿದೆ, ಕೇಂದ್ರದಲ್ಲೂ ನೋಡಿದೆ, ರಾಜ್ಯದಲ್ಲೂ ನೋಡಿದೆ. ದೇವರಾಜ ಅರಸು ಅವ್ರಿಗಿನ್ನ ದೊಡ್ಡ ಮುಖಂಡರುಗಳಿಲ್ಲ, ಬಂಗಾರಪ್ಪನವ್ರಿಗಿನ್ನ ದೊಡ್ಡ ಮುಖಂಡರುಗಳಿಲ್ಲ. ಅಂಥವರನ್ನೇ ಈ ಪಕ್ಷ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಮಾಡಿದೆ. ಅದರಿಂದ ಅವರಿಗೂ ನಾನು ತಿಳಿ ಹೇಳ್ತೇನೆ. ಒಟ್ಟಿನಲ್ಲಿ ಇಬ್ಬರ ಜಗಳಕ್ಕೆ ಪರಮೇಶ್ವರ್ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಆದ್ರೆ ಬೂದಿ ಮುಚ್ಚಿದ ಕೆಂಡದಂತಿರೋ ಇವರ ನಡುವಿನ ತಿಕ್ಕಾಟ ಅದ್ಯಾವಾಗ ಮತ್ತೆ ಸ್ಫೋಟಗೊಳ್ಳುತ್ತೋ ಹೇಳೋಕ್ಕಾಗಲ್ಲ. ರಾಮನಗರದಿಂದ ಪ್ರಕಾಶ್ ಜೊತೆ ಅರವಿಂದ್ ಬಿರಾದರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.